ಓ ಏನ್ಗಾನು ಬಾರಿ ಚಾಟಿಂಗ್ ನಡೀತಿದೆ. ಕಾಲೇಜ್ ಗ್ರೂಪ್ ಅದಕ್ಕೆ ಎಲ್ಲ ಸ್ಟಾರ್ಟ್ ಆಗದೆ ಗ್ರೂಪ್ ಇಂದ. ನೀನ್ ಏನಿದ್ರು ನನ್ನ ಹತ್ರ ಶೇರ್ ಮಾಡ್ಕೋ, ಅದ್ಗೆ ಅಂತ ಭಯ ಪಡ್ಬೇಡ. ನಾನಿನ್ ಬೆಸ್ಟ್ ಫ್ರೆಂಡ್ ಅನ್ಕೋ. ಎಲ್ಲ ಹೇಳ್ಕೊ ನನ್ನ ಹತ್ರ, ನಾನ್ ಯಾರಿಗೂ ಹೇಳಲ್ಲ, ಸರಿನಾ? ಅದು ಕಾಲೇಜಲ್ಲಿ ನನ್ನ ಫ್ರೆಂಡ್ ಒಬ್ಬ, ಜಾಸ್ತಿ ಏನಿಲ್ಲ, ಜಸ್ಟ್ ಫ್ರೆಂಡ್ ಅಷ್ಟೇ. ಇವಾಗ ಮಾತಾಡ್ತಿದೀವಿ. ಸರಿ ಸರಿ. ಅಯ್ಯಯ್ಯೋ, ನಿಮ್ ತಂಗಿಗ್ 4 ಜನ ಬಾಯ್ ಫ್ರೆಂಡ್ಸ್ ಅಂತೆ. ಕಾಲೇಜಲ್ಲೊಬ್ಬ, ಟ್ಯೂಷನ್ ಅಲ್ಲೊಬ್ಬ, ಆ ಎದುರುಗಡೆ ಮನೆಯವನು ಅವನು ಬೇರೆ ಬಾಯ್ ಫ್ರೆಂಡ್ ಅಂತೆ. ಇನ್ನೊಬ್ಬ ಅವನ ಹೆಸರೇ ಹೇಳಕ್ ಆಗಲ್ಲ. ಥೂ, ಏನ್ ಅಸಹ್ಯನಪ್ಪ. ನೊಂದಲ್ಲ ಒಂದಿನ ನಿಮ್ ಮರ್ಯಾದೆ ಕಳೀತಾಳೆ, ನೋಡ್ತಾ ಇರಿ. ಏನ್ ಕಾನು ಯಾವಾಗ ನೋಡ್ರು ಮನೇಲೇ ಇರ್ತೀಯಲ್ಲ, ಪಾರ್ಟಿಗೆಲ್ಲ ಹೋಗಲ್ವಾ ನೀನು? ಅಣ್ಣ ಅದಕ್ಕೆಲ್ಲ ಒಪ್ಪಲ್ಲ ಅದಕ್ಕೆ. ಅಯ್ಯೋ ದಡ್ಡಿ, ನಿಮ್ಮ ಅಣ್ಣನ್ ನಾನ್ ನೋಡ್ಕೋತೀನಿ ಹೋಗು. ನಿನ್ ಏಜ್ ಅಲ್ಲಿ ನಾನು ಎಷ್ಟು ಪಾರ್ಟಿ ಮಾಡಿದೀನಿ ಗೊತ್ತಾ? ಹೌದಾ ಅದಕ್ಕೆ? ಲೈಫ್ ಇರೋದೇ ಎಂಜಾಯ್ ಮಾಡಕ್ಕೆ. ಹೋಗು ರೆಡಿಯಾಗಿ ಹೋಗ್ಬೇಕಾ, ಹೋಗು. ಥ್ಯಾಂಕ್ ಯು. ಎಷ್ಟು ಚಿಕ್ಕ ಬಟ್ಟೆ ಇಲ್ಲಿವರೆಗೂ ಹಾಕೊಂಡು ಬೆಳಿಗ್ಗೆ 6 ಗಂಟೆಗೆ ಬಂದಿದ್ದಾಳೆ. ಯಾವ್ದೋ ಪಾರ್ಟಿಗೆ ಹೋಗಿದ್ಲಂತೆ. ಹೇಳೋರ್ ಕೇಳೋರ್ ಯಾರು ಇಲ್ಲ ಈ ಮನೇಲಿ ಅವಳನ್ನ. ಗಾನು ಯಾರು ಫ್ರೆಂಡ್ ಬರ್ಡೇಗೆ ಹೋಗ್ಬೇಕು ಅಂದೆ, ಅಣ್ಣ ಬಿಡ್ಲಿಲ್ಲ ಅದಕ್ಕೆ. ಅಯ್ಯೋ ಅದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊಂತ್ಯಾ? ನಿನ್ ಫ್ರೆಂಡ್ ಯಾರೋ ಇದ್ದಾನೆ ಅಂತ ಹೇಳ್ದಲ್ಲ, ಅವನ್ನ ಬರಕ್ ಕೇಳು, ಅವನ್ ಜೊತೆಲಿ ಹೋಗು ಅಷ್ಟೇ. ಹ್ಞೂ ಸರಿ ಅದಕ್ಕೆ. ರೀ ಬೇಗ ಬನ್ನಿ ಇಲ್ಲಿ. ಅಲ್ಲಿ ನೋಡ್ರಿ ನಿಮ್ ತಂಗಿನ ಯಾರ ಜೊತೆನೋ ಬೈಕಲ್ಲಿ ಹೋಗ್ತಿದ್ದಾಳೆ. ಇವತ್ತಂತ ಅಲ್ಲ, ದಿನ ಒಬ್ಬೊಬ್ಬ ಬಂದ್ ಕರ್ಕೊಂಡ್ ಹೋಗ್ತಾನೆ ಬೈಕಲ್ಲಿ. ನಾನ್ ನೋಡಿದ್ರೆ ನಮ್ ಕಡೆ ಒಳ್ಳೆ ಸಂಬಂಧದಲ್ಲಿ ನೋಡ್ ಮದ್ವೆ ಮಾಡೋಣ ಅಂತ ಇದ್ದೆ. ಈ ತರ ಇದ್ರೆ ಯಾರ್ ಮದ್ವೆ ಆಗ್ತಾರೆ ಇವಳನ್ನ? ಏನ್ ಅಲ್ವಾ ಮಾಡ್ತಾ ಇದ್ಯಾ? ನಿನ್ ಫ್ರೆಂಡ್ಗ ನಂಗ್ ಗೊತ್ತು ಬಿಡು ಕಳ್ಳಿ. ಅಯ್ಯೋ ನಾನ್ ಯಾಕಿದ್ದೀನಿ, ನಾನ್ ಹೇಳ್ಕೊಡ್ತೀನಿ ಬಿಡು. ನೀವ್ ಹೇಳ್ಕೊಡ್ತೀರಾ ಅದಕ್ಕೆ? ಥ್ಯಾಂಕ್ ಯು. ನಾನೇ ಹೇಳ್ಕೊಡ್ತೀನಿ, ಒಂದೇ ನಿಮಿಷ ಬಂದೆ. ಸ್ಮೆಲ್ ಬರ್ತಾ ಇದ್ಯಾ? ಗಮ್ ಅಂತಿದ್ಯಾ? ನಿಮ್ ತಂಗಿ ಹಲ್ವಾ ಮಾಡ್ತಿದ್ದಾಳೆ. ಅದೇ ಯಾರೋ ಅವ್ರ ಬಾಯ್ ಫ್ರೆಂಡ್ ತಗೊಂಡೋಗಕ್ಕೆ. ನಾನಂತೂ ಏನು ಮಾತಾಡಕ್ಕಾಗಲ್ಲ, ಯಾಕಂದ್ರೆ ನನ್ನ ಅತ್ತಿಗೆ. ನೀವಾದ್ರೆ ಅಣ್ಣ, ನೀವಾದ್ರೂ ಕೇಳ್ಬೋತಾನೆ ಒಂದ್ ಮಾತು. ಗಾನು